ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹೊಡಫೈಲ್ ಕನ್ನಡ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹೊಡಫೈಲ್ ಕನ್ನಡ. ಜಪಾನ್ನ ವಿಂಟರ್ ಟ್ರಿಪ್ ಡೇ 2ಗೆ ಸ್ವಾಗತ. ಸೊ ಇವತ್ತು ನಾವು ಅವಮೂರಿಲಿದ್ದೀವಿ. ಅವಮೂರಿಯಿಂದ ಈಗ ನಾವು ಹಕೋಡಾ ಸ್ಕೀ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಸ್ಕೀ ರೆಸಾರ್ಟ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ ಅಂತ ನೋಡೋದಕ್ಕೆ ನೀವು ರೆಡಿ ಇದ್ದೀರಾ? ಬನ್ನಿ, ಲೆಟ್ಸ್ ಗೋ. ನೋಡು ಗುರು, ಅವಮೂರಿನ ಫುಲ್ಲು ಸ್ನೋಮಯ. ಇಡೀ ಸಿಟಿನೇ ಸ್ನೋ ಇದೆ. ಫುಲ್ಲು ಕವರು, ರೋಡ್ ಎಲ್ಲ ಸ್ನೋ ಬಿದ್ದಿದೆ. ಇಲ್ಲಿ ನೋಡ್ಬೋದು ನೀವು. ಯಪ್ಪ, ಈ ತರ ಅಂತೂ ಲೈಫಲ್ಲೇ ನೋಡಿರ್ಲಿಲ್ಲ, ಫಸ್ಟ್ ಟೈಮು. ಯಾ ಕಡೆ ನೋಡಿದ್ರು ಸ್ನೋ ಗುರು, ರೋಡ್ ಎಲ್ಲ ಸ್ನೋ. ಆದಷ್ಟು ಕ್ಲಿಯರ್ ಮಾಡ್ತಾ ಇದ್ದಾರೆ ಓಡಾಡೋದಿಕ್ಕೆ ರೋಡ್ಗೆ ಅಂತೆಲ್ಲ, ಬಟ್ ಆದ್ರೂ ಸಿಕ್ಕಾಪಟ್ಟೆ ಸ್ನೋ ಬಿದ್ದಿದೆ. ಎಷ್ಟು ದಿನದಿಂದ ಬೀಳ್ತಾ ಇದೆ ಐಡಿಯಾ ಇಲ್ಲ, ಬಟ್ ಫುಲ್ಲು ರಾಶಿ ಸ್ನೋ ನೋಡ್ಬೋದು ನೀವು. ಆ ಕಡೆ ನೋಡಿದ್ರು ಸ್ನೋ ಗುರು, ಕ್ರೇಜಿ ಮಾತ್ರ. ಸೊ ನಾವು ಅವಮೂರಿಯಿಂದ ಇವಾಗ ಹಕೋಡಾ ರೋಪ್ವೇ ಸ್ಟೇಷನ್ಗೆ ಹೋಗ್ಬೇಕು. ಥ್ರೂ ಬಸ್ ಹೋಗ್ಬೇಕು ನಾವು. ಸೊ ಇಲ್ಲಿಂದ ಬಸ್ ಸ್ಟೇಷನ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಬಸ್ಸಲ್ಲಿ ಹಕೋಡಾ ರೋಪ್ವೇ ಸ್ಟೇಷನ್ಗೆ ಹೋಗೋಣ, ಬನ್ನಿ. ಬಸ್ ಒಳಗೆ ಬಂದು ಕೂತ್ಕೊಂಡ್ವಿ. ಈ ಬಸ್ ಚಾರ್ಜ್ ಕೂಡ ನಮ್ಮ JR ಈಸ್ಟ್ ತೊಹೋಕೋ ಪಾಸ್ ಏನು ತೊಗೊಂಡಿದ್ವಿ ಶಿಂಕಾನ್ಸೆನ್ದು, ಅದರಲ್ಲೇ ಕವರ್ ಆಗುತ್ತೆ. ಸೊ ಹಕೋಡಾ ರೋಪ್ವೇ ಕಡೆಗೆ ಜರ್ನಿ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 1 ಅವರ್ ಜರ್ನಿ ಮುಗಿಸಿ ಹಕೋಡಾ ರೋಪ್ವೇ ಸ್ಟೇಷನ್ಗೆ ಬಂದ್ವಿ. ರೋಪ್ವೇ ಅಲ್ಲಿ ಮೇಲ್ ಹೋಗೋದಕ್ಕೆ ಒಬ್ಬರಿಗೆ 2200 ಯೆನ್ ಚಾರ್ಜ್ ಆಗುತ್ತೆ. ನೋಡ್ಬೋದು ನೀವು ಜನ ಎಲ್ಲ ಹೆಂಗ್ ಕ್ಯೂ ನಿಂತಿದ್ದಾರೆ ಅಂತ. ಇಲ್ಲೆಲ್ಲ ಸ್ಕೀಯರ್ಸು, ಸ್ನೋ ಬೋರ್ಡರ್ಸು ಎಲ್ಲರೂ ನೋಡಕ್ ಸಿಗ್ತಾರೆ. ನೀವಿನ್ ಕೇಸ್ ಸ್ಕೀಯಿಂಗು ಸ್ನೋ ಬೋರ್ಡಿಂಗ್ ಮಾಡ್ತೀರಾ ಅಂದ್ರೆ 1 ವೇ ಟಿಕೆಟ್ ಕೂಡ ತಗೋಬಹುದು. ನಾವು 2 ಸೈಡು ರೋಪ್ವೇಲ್ ಹೋಗಿ ಬರೋದ್ರಿಂದ 2200 2 ವೇಗೆ. ನೋಡ್ಬೋದು ನೀವು, ಮೇಲ್ಗಡೆ ರೋಪ್ವೇ ಕೇಬಲ್ ಇದೆ, ಕೆಳಗಡೆ ಎಲ್ಲ ಸ್ಕೀಯರ್ಸ್ ಸ್ನೋ ಬೋರ್ಡರ್ಸ್ ಬರ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರೋದು ಇನ್ನ ಟಾಪ್ ಅಲ್ಲ, ಇನ್ನ ಮೇಲ್ಗಡೆಯಿಂದ ಬರಬೇಕು. ಸೊ ಸ್ಕೀಯಿಂಗ್ ಮಾಡೋದಕ್ಕೆ, ಸ್ನೋ ಬೋರ್ಡಿಂಗ್ ಆಗಲಿ ಪ್ರೊಫೆಷ್ನಲ್ಲೇ ಆಗಿರ್ಬೇಕು. ಸೊ ಮೇಲ್ ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು. ಹೋಗ್ತಾ ಹೋಗ್ತಾ ವ್ಯೂ ಅಂತೂ ಸಕ್ಕತ್ತಾಗಿ ಕಾಣ್ತಾ ಇದೆ. ನೋಡ್ಬೋದು ನೀವು, ಕೇಬಲ್ ಕಾರಲ್ಲಿ ಒಂದೇ ಸಲ ಸುಮಾರು ಒಂದು 40-50 ಜನ ಒಟ್ಟಿಗೆ ಮೇಲೆ ಹೋಗಿ ಕರ್ಕೊಂಡು ಹೋಗ್ತಾರೆ. ಹಕೋಡಾ ಮೌಂಟೇನ್ಸ್ ಬಂದು ಈ ರೋಪ್ವೇ ಅಲ್ಲಿ ಅರೌಂಡ್ 650 ಮೀಟರ್ಸ್ ಮೇಲ್ ಕರ್ಕೊಂಡು ಹೋಗ್ತಾರಂತೆ. ನೋಡ್ಬೋದು ನೀವು, ಮೇಲ್ ಹೋಗ್ತಾ ಇದೀವಿ. ಫುಲ್ ಎಲ್ಲ ಟ್ರೀಸು ಎಲ್ಲ ಸ್ನೋ ಇಂದ ಕವರ್ ಆಗಿದೆ. ಓಹೋ, ಈಗ ಮೇಲ್ ಬಂದ್ವಿ. ಇಲ್ಲಿಂದ ವ್ಯೂ ನೋಡ್ಬೋದು ನೀವು, ಸಖತ್ತಾಗಿದೆ. ಸುತ್ತ ಪ್ಯಾನರೋಮಿಕ್ ವ್ಯೂ. ಇಷ್ಟು ಹೈಟ್ ಆಲ್ಟಿಟ್ಯೂಡ್ ಅಲ್ಲಿ ಸ್ನೋ ಮೇಲೆ, ಯಪ್ಪ ಕ್ರೇಜಿ ಇದೆ ಮಾತ್ರ. ಈ ಕಡೆ ಇನ್ನೊಂದು ವ್ಯೂ, ಆಲ್ಮೋಸ್ಟ್ ಕ್ಲೌಡ್ ಟಚ್ ಮಾಡ್ತಾ ಇದೀವಿ ಅನ್ಸ್ತಾ ಇದೆ. ಅಲ್ಟಿಮೇಟ್ ವ್ಯೂ ಇದೆ ಮಾತ್ರ ಇದಂತೂ. ಅಂಡ್ ಎಸ್, ಹಕೋಡಾ ಮೌಂಟೇನ್ ನ ಫೇಮಸ್ ಅಂತಾನೆ ಹೇಳ್ಬೋದು. ಇದನ್ನ ಸ್ನೋ ಮಾನ್ಸ್ಟರ್ಸ್ ಅಂತ ಕರೀತಾರೆ. ಏನಂದ್ರೆ ಅವಮೂರಿ ಫಿರ್ ಟ್ರೀಸ್ ಇದೆಲ್ಲ ಗಾಳಿಗೆ ಜೋರಾಗಿ ಹೆವಿ ಸ್ನೋಫಾಲ್ ಬಿದ್ದು ಈ ತರ ಮಾನ್ಸ್ಟರ್ ಫಾರ್ಮೇಶನ್ಸ್ ಆಗಿದೆ. ಅಂಡ್ ಡಿಫರೆಂಟ್ ಏನೇನೋ ಶೇಪ್ಸ್ ನೋಡಕ್ ಕೂಡ ಸಿಗುತ್ತೆ. ನೋಡ್ಬೋದು ನೀವು, ಇಲ್ಲೊಂದು ಬರ್ಡ್ ತರ ಆಗಿದೆ ಈ ಟ್ರೀ. ಸುತ್ತ ಈ ತರ ಎಲ್ಲಾ ಟ್ರೀಗಳು ದೊಡ್ಡ ದೊಡ್ಡ ಮಾನ್ಸ್ಟರ್ಸ್ ತರ ಎದ್ ನಿಂತಿದೆ, ನೋಡ್ಬೋದು.
ಇಲ್ಲಿ ನೋಡಿ, ಇದು ಒಳ್ಳೆ ಪೇಸ್ಟ್ರಿ ಕೇಕ್ ಇದ್ದಂಗಿದೆ. ಸ್ನೋ ಸಕ್ಕದಾಗಿದೆ, ಪೌಡರ್ ಸ್ನೋ. ನೋಡಕ್ ಮಾತ್ರ ಒಳ್ಳೆ ಕೇಕ್ ಪೀಸ್ ಇದ್ದಂಗಿದೆ. ಇಲ್ಲೇ ಮೇಲ್ಗಡೆ ಕೆಫೆಟೀರಿಯಾ ಕೂಡ ಇದೆ. ಸೊ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಈಗ ಕೆಳಗಡೆ ಹೋಗ್ತಾ ಇದೀವಿ. ನೋಡ್ಬೋದು ನೀವು ಡೌನ್ ಗೋಯಿಂಗ್ ವ್ಯೂನ. ಈ ಕೆಳಗಡೆ ಹೋದ್ಮೇಲೆ ಅಕೋಡಾ ರೋಪ್ವೇ ಸ್ಟೇಷನ್ ಇಂದ ಅವಮೋರಿಗೆ ಲಾಸ್ಟ್ ಬಸ್ ಬಂದು ಮಧ್ಯಾಹ್ನ 3 ಗಂಟೆಗೆ ಇರುತ್ತೆ. ಸೊ ಅದಕ್ಕೆ ಮುಂಚೆನೆ ಕೆಳಗಡೆ ಹೋಗಿ ರೀಚ್ ಆಗ್ಬೇಕು. ಅಂಡ್ ಹಾಗೆ ಇನ್ನೊಂದ್ ಸ್ವಲ್ಪ ಟೈಮ್ ಇತ್ತು ಅಂತ ಸ್ನೋ ಬೋರ್ಡಿಂಗ್ ರೆಂಟಲ್ ತಗೊಂಡು ಆಟ ಆಡ್ಕೊಂಡು ಮಜಾ ಮಾಡಿದ್ವಿ. ಸೊ ಇದಾಗಿತ್ತು ಅಕೋಡಾ ಮೌಂಟೇನ್ಸ್ ಅಂಡ್ ಸ್ಕೀ ರೆಸಾರ್ಟ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಹುಡಾಫೈಲ್ ಕನ್ನಡ. ನಮಸ್ಕಾರ.